ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನನ್ನ ವಿಡಿಯೋವನ್ನು ಬೆಳಗಿನ ವಾಕಿಂಗ್ ಸ್ಟಾರ್ಟ್ ಮಾಡೀನಿ. ಮೊದಲೇ ವೇಟ್ ಜಾಸ್ತಿ ಆಗಿತ್ತು, ಅದರಲ್ಲಿ ತವ್ರ ಮನೆಗೆ ಹೋಗಿ ಬಂದ ಮೇಲೆ ಅಂತೂ ಇನ್ನೂ ಜಾಸ್ತಿ ಆಗೈತಿ. ಇನ್ನೂ 2 kg ಜಾಸ್ತಿ ಆಗಿಬಿಟ್ಟೀನಿ. ಅಲ್ಲಿ ಅಂತೂ ಸ್ಟಡಿ ಮಾಡೋಕ್ಕೂ ಆಗಲಿಲ್ಲ, ಏನು ವಾಕಿಂಗ್ ಮಾಡೋಕ್ಕೂ ಆಗಲಿಲ್ಲ. ಸೂಟಿ ಎಲ್ಲ ಮುಗಿದು ಈಗ ಮತ್ತು ನಮ್ಮದು ಡೈಲಿ ರೊಟೀನ್ ಸ್ಟಾರ್ಟ್ ಆಗೈತಲ್ಲ, ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ನನ್ನ ವಾಕಿಂಗ್ ಮತ್ತು ಎಕ್ಸಸೈಸ್ ಕೂಡ ಕಂಪಲ್ಸರಿಯಾಗಿ ತೊಗೊಂಡ್ಬಿಟ್ಟೀನಿ. ವೆಯ್ಟ್ ಲಾಸ್ ಜರ್ನಿ ಅಂಥೇಳಿ ಒಂದು ಶಾರ್ಟ್ ವಿಡಿಯೋವನ್ನು ಕೂಡ ಹಾಕೀನಿ, ನೀವು ನೋಡ್ಬೋದು. ವೆಯ್ಟ್ ಲಾಸ್ಗಾಗಿ ನಾನು ಈ ರೀತಿ ಡಿಟಾಕ್ಸಿಕ್ ಡ್ರಿಂಕ್ ಕೂಡ ಮಾಡ್ಕೊಂಡಿರ್ತೀನಿ ಮಧ್ಯಾಹ್ನದ ಟೈಮಲ್ಲಿ ಕುಡಿಯೋದಕ್ಕೆ. ಬೆಳಿಗ್ಗೆ ನೀರಿನಲ್ಲಿ ಹಾಕಿಟ್ಟು ಮಧ್ಯಾಹ್ನದಲ್ಲಿ ಅದೇ ನೀರನ್ನು ಕುಡಿಬೇಕು. ಅದು ಯಾವ ರೀತಿ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತಿರ್ತೀನಿ, ನಾನು ನೋಡ್ಬೋದು. ಮತ್ತು ಅದ್ರ ಜೊತೆಗೆ ಮೊಳಕೆ ಕಟ್ಟಿದ ಕಾಳನ್ನು ಕೂಡ ನಾನು ಈಗ ಮಧ್ಯಾಹ್ನದ ಟೈಮಲ್ಲಿ ತೊಗೊಳಾಕ್ತೀನಿ. ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಇದು ಮಧ್ಯಾಹ್ನದ ಟೈಮಲ್ಲಿ ಶೂಟ್ ಮಾಡ್ಕೊಂಡಿರುವಂಥದ್ದು. ಬೆಳಗ್ಗೆ ಕೆಲಸ ಅವಸರ ಇದ್ದಿದ್ದಕ್ಕೆ ಯಾವುದೇ ವಿಡಿಯೋವನ್ನು ಮಾಡೋಕ್ಕಾಗಲಿಲ್ಲ. ನನ್ನ ವೆಯ್ಟ್ ಲಾಸ್ ಜರ್ನಿಗಾಗಿ ನಾನು ಮೊಬೈಲ್ನಲ್ಲಿ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡಿನಿ. ಅಂದ್ರೆ ಅದರಲ್ಲಿ ಎಷ್ಟು ಸ್ಟೆಪ್ಸ್ ನಡೆದಿರ್ತೀವಿ ಮತ್ತು ಎಷ್ಟು ಕಿಲೋಮೀಟ್ರ್ ಆಗಿರ್ತೈತಿ ಎಲ್ಲ ತೋರಿಸ್ತೈತಿ. ಜೊತೆಗೆ ಎಷ್ಟು ಕ್ಯಾಲರೀಸ್ ಕೂಡ ಬರ್ನ್ ಆಗ್ತೈತಿ ಡೈಲಿ ಅನ್ನೋದನ್ನು ಕೂಡ ನಾವು ಅಪ್ಡೇಟಾಗಿ ನೋಡ್ಬೋದು. ಅದು ಬೇಕಿದ್ರೆ ಕಮೆಂಟ್ ಮಾಡಿರಿ, ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಜೊತೆಗೆ ಈಗ ನಾನು ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ನನ್ನ ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ಲಾಸ್ಟ್ ಹಾಕಿರುವಂಥ ವಿಡಿಯೋಗೆ ಹೆಚ್ಚು ಕಮೆಂಟ್ಸ್ಗಳು ಬಂದವು. PSTR ಕಾಲ್ ಆಗುತ್ತಾ ಅಥವಾ TT ಫಸ್ಟ್ ಆಗ್ತೈತಾ, ಮತ್ತು ನೀವು ಯಾವುದಕ್ಕಾಗಿ ಓದಾಗ್ತೀರಿ, ಯಾವ ಪುಸ್ತಕ ಓದಾಗ್ತೀರಿ, ಕೆಲವೊಂದು ಪ್ರಶ್ನೆಗಳಿಗೆ ಅಲ್ಲೇ ಕಮೆಂಟ್ ಮೂಲಕನೇ ಉತ್ತರ ಆಗಲ್ಲ ವಿಡಿಯೋದಲ್ಲಿ ಅಥವಾ ನಮ್ಮ ಆಡಿಯೋ ರೂಪದಲ್ಲಿ ನಿಮಗೆ ಹೇಳಬೇಕಾಕೈತಿ. ಮೊದಲನೇದು ದೊಡ್ಡ ಪ್ರಶ್ನೆ ಏನಂತಂದ್ರೆ PSTR ಕಾಲ್ ಆಗ್ತೈತೋ ಇಲ್ಲ ಅಂಥೇಳಿ. ಅದ್ರ ಬಗ್ಗೆ ನನಗೂ ಕೂಡ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ನೀವೇನು ಯೂಟ್ಯೂಬಲ್ಲಿ ನೋಡಿರ್ತೀರಿ ಅದೇ ವಿಷಯನೇ ನನಗೂ ಗೊತ್ತಿರ್ತೈತಿ. ಬಟ್ PSTRಗೆ BA ಕಡ್ಡಾಯ ಅಂಥೇಳಿ ಅಥವಾ ಡಿಗ್ರಿ ಕಡ್ಡಾಯ ಅಂಥೇಳಿ ಮಾಡ್ಯಾರ. ಮತ್ತು TET ಫಸ್ಟ್ ಆಗ್ತೈತೋ ಅಥವಾ PSTR ಅಥವಾ ಕಾಲ್ ಫಾರ್ಮ್ ಫಸ್ಟ್ ಆಗ್ತೈತೋ ಅದ್ರ ಬಗ್ಗೆನೂ ಇನ್ನೂ ಗೊತ್ತಿಲ್ಲ. ಬಟ್ ಈ ಸದ್ಯಕ್ಕೆ HSTR ಕಾಲ್ ಫಾರ್ಮ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಅದಾವು. ಇನ್ನೊಂದು ವಾರ ಅಥವಾ 15 ದಿವಸದಲ್ಲಿ ಅಂಥೇಳಿ ಲಕ್ಷ್ಮೀಕಾಂತ್ ಸರ್ ಹೇಳಿದ್ದು ನೀವು ಕೇಳಿರ್ಬೋದು. ಸ್ಪರ್ಧಾಕಾಶಿ ಅಕಾಡೆಮಿಯಲ್ಲಿ ಲಕ್ಷ್ಮೀಕಾಂತ್ ಸರ್ ವಿಡಿಯೋಸ್ಗಳನ್ನು ನಾನು ಕೂಡ ನೋಡ್ತಿರ್ತೀನಿ. ನಿಮಗೆ ಎಷ್ಟು ಗೊತ್ತಿದೆಯೋ ವಿಷಯ ಅಷ್ಟೇ ನನಗೂ ಕೂಡ ಗೊತ್ತಿರೋದು. ಬಟ್ ಇನ್ನೇನು ನಾನು ಓದೋದಕ್ಕೆ ಮೋಟಿವೇಟ್ ಮಾಡಬಲ್ಲೆ, ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸಿ ಹೇಳಬಲ್ಲೆ. ಬಟ್ ನಿಮಗಿಂತಲೇ ಹೆಚ್ಚು ಏನಾರು ನಾನು ತಿಳ್ಕೊಂಡೀನಿ ಅಂದ್ರೆ ಅದು ತಪ್ಪು. ಯಾಕಂದ್ರೆ ನೀವು ಎಷ್ಟು ತಿಳ್ಕೊಂಡಿರ್ತೀರೋ ಅಷ್ಟೇ ವಿಷಯ ನನಗೂ ಕೂಡ ಗೊತ್ತಿರ್ತೈತಿ. ನಾನು ಇನ್ನೂ ಗೊಂದಲದೊಳಗೆ ಇದ್ದಿದ್ದರಿಂದನೇ ಇಷ್ಟು ದಿವಸ ವಿಡಿಯೋಸ್ಗಳನ್ನು ಹಾಕಲಿಲ್ಲ, ಸ್ಟಡಿ ವಿಡಿಯೋಸ್ಗಳನ್ನು. ಫುಲ್ ಅಪ್ಸೆಟ್ಟಾಗಿ ಯಾವುದೇ ವಿಡಿಯೋಸ್ಗಳ ಅಥವಾ ಸ್ಟಡಿ ಮಾಡೋಕ್ಕೆ ಆಗಲಿಲ್ಲ ನನಗೆ. ಈಗ ರೀಸೆಂಟಾಗಿ ನಡೆದಿರುವಂತಹ ಚರ್ಚೆಗಳ ಬಗ್ಗೆ ವಿಚಾರ ಮಾಡಿದಾಗ ಇನ್ನೇನು ಸ್ವಲ್ಪ ಹೋಪ್ ಐತಿ. ಇನ್ನೇನು TET ಅಥವಾ PSTR ಕರಿಬೋದು ಅಥವಾ PSTR ಪೋಸ್ಟ್ಗಳನ್ನು ಕರಿಬೋದು ಅಂಥೇಳಿ. TET ಕರೆದ್ರೂ ಕೂಡ ಪ್ರಾಬ್ಲಮ್ ಇಲ್ಲ. ಬಹಳಷ್ಟು ಜನ TETಗಾಗಿ ಕಾಯ್ಕೋತ ಕುಂತೀರಿ. ಬಟ್ ಎಷ್ಟು ದಿವಸ ಅಂತ TET ಎಕ್ಸಾಮ್ ಬರೆದು ಈಗೆಲ್ಲರೂ 4-5 ಟೈಮ್, ಮಿನಿಮಮ್ 4-5 ಟೈಮ್ ಬರೆದು ಕುಂತವ್ರು ಅದಾರ. ಎಷ್ಟೋ ವರ್ಷಗಳಿಂದ ಕಾಯ್ಕೋತ ಕುಂತವ್ರು ಅದಾರ. ನನ್ನ ಹಾಗೆಯೇ ನಾವು ಬರೀ TET ಬರೆಯೋದೇ ಆಗಿಬಿಟ್ಟೈತಿ. PSTRದವ್ರದಂದ್ರೂ 10ರಿಂದ 11 ವರ್ಷ ಆಯಿತು, ಯಾವುದೇ ಕಾಲ್ ಫಾರ್ಮ್ ಇಲ್ಲ. ಒಂದೇನೋ ದೊಡ್ಡ ಹೋಪ್ ಇಟ್ಕೊಂಡು ಕುಂತಿದ್ವಿ, ಅದು ಕೂಡ ಈಗ ಅರ್ಧದ ಮೇಲೆ ಹೋಪ್ ಹೋಗಿಬಿಟ್ಟೈತಿ. ಬಟ್ ಆದ್ರೂ ಕೂಡ ಒಂದೊಂದು ಎಲ್ಲೋ ವಿಡಿಯೋಸ್ಗಳನ್ನು ನೋಡಿದಾಗ PSTR ಕರೀತಾರೆ, ಪೋಸ್ಟ್ ಜಾಸ್ತಿ ಅದಾವ ಅಂದಾಗ ಏನೋ ಒಂದು ಪಾಸಿಟಿವ್ ಎನರ್ಜಿ ಬರ್ತೈತಿ. ಆದ್ರೂ ಕೂಡ ಮತ್ತೆ ಯಾರಾದರೂ ವಿಡಿಯೋಸ್ಗಳನ್ನು ಮಾಡಿದಾಗ PSTR ಆಗೋದೇ ಇಲ್ಲ ಅಂತ ಹಾಕ್ಬಿಡ್ತಾರೆ ಥಂಬ್ನೇಲಲ್ಲಿ. ಅಂಥದ್ದು ವಿಡಿಯೋಸ್ಗಳು ನೋಡಿದಾಗ ಫುಲ್ ಡಿಮೋಟಿವೇಟ್ ಆಗಿಬಿಡ್ತೀವಿ. ಇದೇ ರೀತಿಯಾಗಿ ನಡೆದೈತಿ. ಬಟ್ TET ಗೋಸ್ಕರನಾದರೂ ನಾವು ಸ್ಟಡಿ ಮಾಡಲೇಬೇಕು. TET ಆಗಲಿ, CET ಆಗಲಿ, GPT ಆಗಲಿ, ಯಾವುದೇ ನೀವು ಎಕ್ಸಾಮಿಗೆ ಕೂಡಾಕ್ತೀರಿ ಅಂತಂದ್ರೆ ಅಲ್ಲಿ ಕನ್ನಡ, ಸೈಕಾಲಜಿ ಮತ್ತು ಇಂಗ್ಲೀಷ್ ಅಂತೂ
ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳು. ಅದಕ್ಕೋಸ್ಕರ ನೀವು ಈ ಬೇಸಿಕ್ ಸಬ್ಜೆಕ್ಟ್ಸ್ಗಳನ್ನು ಅಂದರೆ ಎರಡರಲ್ಲೂ ಕೂಡ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳನ್ನು ನೀವು ಓದ್ಕೋತಾ ಹೋಗೋದು ಬೆಟರ್ ಅಂತ ನನ್ನ ಅನಿಸಿಕೆ. ಅದರಲ್ಲಿ ಸೈನ್ಸ್ ಕೂಡ ಆ್ಯಡ್ ಮಾಡ್ಕೊರಿ, ಯಾಕಂದರೆ ಸೈನ್ಸನ್ನು ಜನರಲ್ ನಾಲೆಜಲ್ಲೂ ಕೂಡ ಕೇಳ್ತಿರ್ತಾರೆ. ಅದಕ್ಕೋಸ್ಕರ ನಾವು ಅದನ್ನು ಕೂಡ ಜೊತೆಗೆ ಒಯ್ಯೋದು ಬೆಟ್ರ್. ಒಂದೊಂದು ತಾಸು ಅಷ್ಟೇ, ಭಾಳ ಜಾಸ್ತಿ ಬೇಡ. ಒಂದೊಂದು ತಾಸು ಒಂದೊಂದು ಸಬ್ಜೆಕ್ಟಿಗೆ, ಅಥವಾ ಒಂದು ಪೌಣ ತಾಸು, ಒಂದು ತಾಸು ಜಾಸ್ತಿ ಆಗ್ತೈತಿ ಅಂದ್ರೆ 30ರಿಂದ 40 ನಿಮಿಷ ನೀವು ಒಂದೊಂದು ಸಬ್ಜೆಕ್ಟಿಗೆ ಕೊಟ್ಟು ಕವರ್ ಮಾಡ್ಕೋಬೋದು. ಅಥವಾ ಇನ್ನೇನು ಎಕ್ಸಾಮ್ ಅಥವಾ TET ಅಪ್ಲಿಕೇಶನ್ ಆಗಲಿ ಅಥವಾ CET ಅಪ್ಲಿಕೇಶನ್ ಬರುವಷ್ಟರಲ್ಲಿ ಮುಗಿಸ್ಬೋದು ಅಂತ ನನ್ನ ಭಾವನೆ. ಯಾವುದಾದ್ರೂ ಎಕ್ಸಾಮ್ ಇರಲಿ, TET ಸ್ಕೋರಿಂಗ್ ಆಗಿರ್ಬೋದು, ಅಥವಾ TET ಹೊಸದಾಗಿ ಓದಕತ್ತಿರೋರಾಗಿರ್ಬೋದು, ಅಥವಾ PSTRದವ್ರಾಗಿರ್ಬೋದು, GPT ಅವರಾಗಿರ್ಬೋದು. GPT ಅವ್ರಿಗಂತೂ ಸ್ವಲ್ಪ ರೈಟಿಂಗ್ ಫಾಸ್ಟಾಗಿ ಬರೆಯೋದು ಕಲೀಲೇಬೇಕು. ಅದಕ್ಕೋಸ್ಕರ ಪ್ರಾಕ್ಟೀಸ್ ಇಟ್ಕೋರಿ. ನಾನೀಗ ಓದುತ್ತಿರುವಂತಹ ವಿಷಯ ಸೈನ್ಸ್ ನಾನು 10th ಕ್ಲಾಸ್ ಸ್ಟಾರ್ಟ್ ಮಾಡೀನಿ ಅಂತ ಹೇಳಿ ಮೊನ್ನೆನೇ ಹೇಳಿದೆ. ಯಾರೋ ಒಬ್ಬರು ಇಷ್ಟು ಕ್ಲಾಸ್ ಓದೋದಾಯ್ತೇನ್ರಿ ಮೇಡಮ್ ಅಂತ ಕಮೆಂಟ್ ಮಾಡಿದರು. ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ನಾನು ಆಲ್ಮೋಸ್ಟ್ ಓದಿದ್ದಾಗಿದೆ. ಯಾಕಂದ್ರೆ ಭಾಳಷ್ಟು ಸರ್ತಿ TET ಬರ್ದೀವಿ. ಅದಾದಮೇಲೆ ನಾನು PSTRಗೆ ಪ್ರಿಪೇರ್ ಆಗ್ತಿದ್ದೆ. ಬಟ್ ಫುಲ್ ಪರ್ಫೆಕ್ಟ್ ಅಂತಲ್ಲ, ಬಟ್ ಓದಿರ್ತೀವಿ. ಈ ಸದ್ಯ ನಾನು 10th ಯಾಕೆ ತೊಗೊಂಡೆ ಅಂತಂದ್ರೆ, ಸ್ವಲ್ಪ ಉಳಿದ ಕ್ಲಾಸ್ಗಳಿಗಿಂತ 10th ಸ್ವಲ್ಪ ಕಡಿಮೆ ಓದಿದ್ದೆ. ಅದಕ್ಕೋಸ್ಕರ ಇದನ್ನೇ ಮೊದಲು ಕವರ್ ಮಾಡಿಕೊಂಡು ಆಮೇಲೆ 6th ಹಿಡಿದು ಸ್ಟಾರ್ಟ್ ಮಾಡಿದ್ರಾಯ್ತು ಅಂತೇಳಿ. ಬರೀ ಈಗ 6th ಸ್ಟಾರ್ಟ್ ಮಾಡ್ತಿರ್ತೀವಿ, ಮುಂದೆ 8th 9thವರೆಗೂ ಹೋಗ್ತೈತಿ. ಫುಲ್ ಎಕ್ಸಾಮ್ ಟೈಮಲ್ಲಿ 10th ಕವರ್ ಮಾಡ್ತೀನೋ ಇಲ್ಲೋ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೋಸ್ಕರ ಫಸ್ಟಿಗೆ 10th ಮುಗಿಸಿದ್ನಿ ಅಂತಂದ್ರೆ, ಆಲ್ರೆಡಿ ಎಲ್ಲ ಹಿಂದಿನ ಕ್ಲಾಸ್ಗಳು ಓದೋದು ಮುಗ್ದೈತಿ TET ಟೈಮಲ್ಲಿ. ಈಗ 10th ಮುಗಿಸ್ಕೊಂಡು ಆಮೇಲೆ ಉಳಿದ ಕ್ಲಾಸ್ಗಳನ್ನು ಓದಬೇಕು ಅಂತ ನನ್ನ ಅನಿಸಿಕೆಯ ಪ್ರಕಾರ ಇದೆ. ಎಲ್ಲರೂ ಹೀಗೆ ಮಾಡಬೇಕು ಅಂತಲ್ಲ. ಅದಾದಮೇಲೆ ನಾನು ಕಂಪ್ಯೂಟ್ರ್ ತೊಗೊಂಡಿನಿ. ಕಂಪ್ಯೂಟ್ರ್ ಯಾವ ಪುಸ್ತಕ ಅಂತ ಎಲ್ಲರೂ ಕೇಳಾಕ್ತಿದ್ರಿ. ಅದಕ್ಕೋಸ್ಕರ ವಿಡಿಯೋದಲ್ಲಿ ತೋರಿಸ್ಬಿಟ್ಟಿನಿ. ಅದನ್ನು ನೋಡಿ ನೀವು ತೊಗೋಬೋದು. ನಾನಂತೂ ಈ ಬುಕ್ ನನಗಂತೂ ತುಂಬಾ ಇಷ್ಟ ಆಗೈತಿ. ಜೊತೆಗೆ ಕ್ವೆಶನ್ ಬ್ಯಾಂಕ್ ಕೂಡ ಇಟ್ಕೊಂಡಿರ್ತೀನಿ. ಅದಕ್ಕೆ ಸಂಬಂಧಪಟ್ಟಂಥದ್ದು ಕ್ವೆಶನ್ಸ್ಗಳನ್ನು ಸ್ವಲ್ಪ ನೋಡ್ತಿರ್ತೀನಿ. ಈಗ ಮತ್ತು ಭಾಳ ಗ್ಯಾಪ್ ಆಯಿತು. 4 ತಿಂಗಳ ಗ್ಯಾಪ್ ಆಗೈತಿ ಸ್ಟಡಿದು. ಸ್ವಲ್ಪ ಎಲ್ಲೋ ಕಂಪ್ಯೂಟ್ರ್ ಮರ್ತು ಹೋದಂಗೆ ಆಗಿತ್ತು. ಅದಕ್ಕೋಸ್ಕರ ಮತ್ತೆ ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಅದಾದಮೇಲೆ ಸಂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸಾಯಂಕಾಲದ ಟೈಮಲ್ಲಿ ವಾಕಿಂಗ್ ಕಂಪಲ್ಸರಿ ಇರೋದ್ರಿಂದ ನಾನು ಮತ್ತು ವಾಕ್ ಮಾಡ್ತಾನೆ ರಿವಿಷನ್ ಮಾಡ್ಕೊಳಾಕ್ತೀನಿ. ಯಾವ ಸಬ್ಜೆಕ್ಟ್ ಅಂದ್ರೆ ಸೈಕಾಲಜಿ. SR ಎಜುಕೇಷನ್ ಮ್ಯಾಮ್ ಅವ್ರದ್ದು ಮತ್ತೆ ಸ್ಟಾರ್ಟಿಂಗಿಂದ ವಿಡಿಯೋಸ್ಗಳನ್ನು ಕೇಳಾಕ್ತೀನಿ. ಇದು ಕೇಳೋದು ಆಗಿರ್ತೈತಿ, ನನ್ನ ವಾಕು ಆಗ್ತೈತಿ ಮತ್ತು ರಿವಿಷನ್. ಈ ರೀತಿಯಾಗಿ ನನ್ನ ರೊಟೀನನ್ನು ಇಟ್ಕೊಂಡಿನಿ. ಯಾಕಂದ್ರೆ ವೆಯ್ಟ್ ಲಾಸ್ ಕೂಡ ನನಗೆ ತುಂಬಾ ಮುಖ್ಯವಾದಂಥದ್ದು. ಅದನ್ನು ಬಿಡೋಕ್ಕಾಗಲ್ಲ ಮತ್ತು ಸ್ಟಡಿನೂ ಕೂಡ ಸ್ಟಾರ್ಟಪ್ ಮಾಡಿಕೊಳ್ಳೇಬೇಕು. ಹೀಗಾಗಿ ಎರಡನ್ನೂ ಒಟ್ಟಿಗೆ ಮಾಡಿದ್ರಾಯ್ತು ಅಂಥೇಳಿ ವಾಕ್ ಮಾಡ್ತಾನೆ ನಾನು ಸೈಕಾಲಜಿ ವಿಡಿಯೋಸ್ಗಳನ್ನು ರಿವಿಷನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಈ ರೀತಿಯಾಗಿ ನನ್ನ ಅಭ್ಯಾಸದ ಇವತ್ತಿನ ರೊಟೀನ್ ಇತ್ತು. ನಿಮಗೆಲ್ಲ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂದ್ಕೋತೀನಿ. ಯಾಕಂದ್ರೆ ಈ ಎಲ್ಲ ವಿಡಿಯೋಸ್ಗಳು ಗೃಹಿಣಿಯರಿಗೆ ಓದೋದಕ್ಕೆ ಒಂದು ರೀತಿಯಾದಂತಹ ಮೋಟಿವೇಟ್ ಮಾಡ್ತಾವೆ. ಟೋಟಲಿ ಇವತ್ತು ನಾನು ಬೆಳಿಗ್ಗೆ ಒಂದು 3 ಕಿಲೋಮೀಟ್ರ್ ಮತ್ತು ಸಾಯಂಕಾಲದಲ್ಲಿ 2 ಕಿಲೋಮೀಟ್ರ್, ಟೋಟಲಿ 5 ಕಿಲೋಮೀಟ್ರ್ ವಾಕ್ ಮಾಡಲೇಬೇಕು ಕಂಪಲ್ಸರಿ. ಒಂದು 60% ಬೆಳಿಗ್ಗೆ ಮಾಡಿದ್ರೆ ಒಂದು 40% ಸಾಯಂಕಾಲದ ಟೈಮಲ್ಲಿ. ಬೆಳಿಗ್ಗೆ ವಾಕ್ ಪ್ಲಸ್ ಎಕ್ಸಸೈಸ್ ಮಾಡ್ಕೋತೀನಿ, ಸಾಯಂಕಾಲದ ಟೈಮಲ್ಲಿ ಜಸ್ಟ್ ವಾಕ್ ಮಾಡ್ಕೋತೀನಿ. ಈ ರೀತಿಯಾಗಿ ಡೈಲಿ ರೊಟೀನ್ ನಡೆದೈತಿ. ಜೊತೆಗೆ ಇವತ್ತು ನನ್ನ ಮಗನ ಬರ್ತ್ಡೇ ಇರೋದ್ರಿಂದ ಅದನ್ನು ಕೂಡ ಸಾಯಂಕಾಲದ ಟೈಮಲ್ಲಿ ಸೆಲೆಬ್ರೇಷನ್ ಮಾಡ್ಕೊಂಡ್ವಿ. 2 ಕ್ಲಿಪ್ಸ್ಗಳನ್ನು ಇದ್ರ ಜೊತೆಗೆ ಆ್ಯಡ್ ಮಾಡೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಕಂಟಿನ್ಯೂ ಮಾಡ್ಕೊರಿ. ಇಲ್ಲಾಂದರೆ ಇಲ್ಲಿಗೆ ಸ್ಟಡಿ ವ್ಲಾಗ್ ಕಂಪ್ಲೀಟಾಗಿ ಮುಗಿತೈತಿ. ಈ ಸ್ಟಡಿ ವ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತೀನಿ.